ನಮಸ್ತೆ ಸ್ನೇಹಿತರೆ. ನಿಮ್ಮೊಳಗೆ ಸಮಾಧಾನ ಇಲ್ಲದಿದ್ದಲ್ಲಿ ಹೊರ ಜಗತ್ತಿನಲ್ಲಿ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ಬಾಳೊಂದು ಭಾವಗೀತೆ, ಜೀವನವೇ ಒಂದು ಭಗವದ್ಗೀತೆ. ನಿಮ್ಮ ಆಲೋಚನೆಗಳೇ ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಪ್ರತಿದಿನ ಆರಂಭ ಆಗೋದು ಕೆಲವು ನಿರೀಕ್ಷೆಗಳಿಂದ, ಆದರೆ ಪ್ರತಿದಿನ ಮುಗಿಯೋದು ಕೆಲವು ಅನುಭವಗಳೊಂದಿಗೆ. ನಿಮ್ಮ ಬಳಿ ಇರುವುದನ್ನು ನೀವು ಗೌರವಿಸಲಿಲ್ಲವೆಂದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರುವುದಿಲ್ಲ. ನೆನ್ನೆ ಸಂತೋಷ ಇತ್ತು ಎಂದು ಇತಿಹಾಸ ಹೇಳುತ್ತದೆ, ನಾಳೆ ಸಂತೋಷ ಇರುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ. ಆದರೆ ಧರ್ಮ ಹೇಳುತ್ತದೆ, ಮನಸ್ಸು ನಿಜವಾಗಿದ್ದರೆ ಮತ್ತು ಹೃದಯವು ಒಳ್ಳೆಯದಾಗಿದ್ದರೆ ಪ್ರತಿದಿನ ಸಂತೋಷ ಇರುತ್ತದೆ ಎಂದು. ಪಾಠಗಳಿಂದ ಎಲ್ಲವನ್ನೂ ಕಲಿಯಲಾಗದು, ಆದರೆ ಎಲ್ಲರಿಂದ ಪಾಠವನ್ನು ಕಲಿಯಬಹುದು. ಸಾಗುತ್ತಿರಬೇಕು ಬದುಕು ಸಾಗಿಸಿದಂತೆ, ಯಾರನ್ನು ಅಪೇಕ್ಷಿಸದೆ, ಏನನ್ನು ನಿರೀಕ್ಷಿಸದೆ. ನೆಮ್ಮದಿ ಪ್ರಪಂಚದ ಎಲ್ಲ ವಸ್ತುಗಳಿಗಿಂತ ದುಬಾರಿ. ಸಂತೋಷ ಇರುವುದು ತೃಪ್ತಿ ಮನೋಭಾವದಲ್ಲಿ. ಇರುವುದರಲ್ಲಿ ಸಂತೋಷವನ್ನು ಕಾಣುವುದು, ಇಲ್ಲದಿರುವುದರ ಬಗ್ಗೆ ಚಿಂತಿಸದಿರುವುದು. ಕಣ್ಮುಂದಿನ ಅವಕಾಶವ ಕಡೆಗಣಿಸಿ ಸಿಗದ ಅವಕಾಶಕ್ಕಾಗಿ ಕಾದಾಗಲೇ ತಿಳಿಯುವುದು ಕಡೆಗಣಿಸಿದ ಅವಕಾಶವು ಅಮೂಲ್ಯವಾದದ್ದೇ ಎಂದು. ಎಲ್ಲೂ ಎಡವದಂತೆ ನಡೆಯುವುದು ದೊಡ್ಡದಲ್ಲ. ಎಷ್ಟು ಬಾರಿ ಬಿದ್ದರೂ ಎದ್ದು ಮುನ್ನಡೆಯುವುದೇ ಶ್ರೇಷ್ಠ ಸಾಧಕನ ಲಕ್ಷಣ. ಮನೆ ಅಂದಮೇಲೆ ಕಸ ಇರುತ್ತೆ, ಬದುಕು ಅಂದಮೇಲೆ ಕಷ್ಟ ಇರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು. ತಿಳಿದು ಬದುಕು. ಸಹನೆಯು ನಿನ್ನದಾದರೆ ಸಕಲವೂ ನಿನ್ನದೇ. ವಿನಯವು ನಿನ್ನದಾದರೆ ವಿಜಯವೂ ನಿನ್ನದೇ. ಕೆಲಸ ಮತ್ತು ದೇವರನ್ನು ಪ್ರೀತಿಸು, ಏಕೆಂದರೆ ಈ ಇಬ್ಬರೂ ನಿಮಗೆ ಎಂದಿಗೂ ಮೋಸ ಮಾಡುವುದಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.